ಹಲೋ ಗಾಯ್ಸ್, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಸೊ ನಾನು ನಿಮ್ಮೆಲ್ಲರ ಪ್ರೀತಿಯ ಲೈಫ್ ಕೋಚ್ ವಿಜಯ ಹೆಗಡೆ ಅಂತ. ಇವತ್ತು ನಾನು ಲಾ ಆಫ್ ಎಸಂಪ್ಷನ್ ಬಗ್ಗೆ ಬೇಸಿಕ್ ಅನ್ನ ಹೇಳೋಣ ಅಂತ ಬಂದೆ. ಯಾಕೆಂದ್ರೆ ನನ್ನ ಹತ್ರ ತುಂಬ ಜನ ಬೇಸಿಕ್ ಅನ್ನ ಕೇಳ್ತಾ ಇದ್ರು, ಮೇಡಮ್ ಅದು ಹೇಗಾಗತ್ತೆ, ಯಾವ ರೀತಿ ನಾವು ಮ್ಯಾನಿಫೆಸ್ಟ್ ಮಾಡಬೇಕು, ಅದು ಇದು ಅಂತ ನನ್ನ ಹತ್ರ ತುಂಬ ಜನ ಕೇಳ್ತಾ ಇದ್ರು. ಸೊ ಇವತ್ತು ನಾನು ಸ್ವಲ್ಪ ಬೇಸಿಕ್ಕನ್ನು ಹೇಳೋಣ. ಈ ವಿಡಿಯೋನ ತಪ್ಪದೆ ನೋಡಿ, ಕಂಪ್ಲೀಟ್ ಆಗಿ ಎಸಂಪ್ಷನ್ ಇದು ಯಾವ ರೀತಿ ವರ್ಕ್ ಆಗುತ್ತೆ ಅದನ್ನು ನಾನು ಇವತ್ತು ಹೇಳ್ತೀನಿ ಕಂಪ್ಲೀಟ್ ಆಗಿ, ಡೀಟೇಲ್ ಆಗಿ. ಓಕೆನಾ? ವಿಡಿಯೋ ಸ್ವಲ್ಪ ಲಾಂಗ್ ಆಗ್ಬೋದು, ಫುಲ್ ಲಾಸ್ಟ್ವರೆಗೂ ನೋಡಿ, ನಿಮಗೆ ಉಪಯೋಗ ಆಗುತ್ತೆ ಖಂಡಿತವಾಗಿಯೂ. ಇನ್ನೂ ಏನಾದರೂ ನಿಮಗೆ ಡೌಟ್ಸ್ ಬರ್ತಾ ಇದೆ ಅಂತ ಆದರೆ ಖಂಡಿತವಾಗಿಯೂ ಕಮೆಂಟ್ಸ್ ಮಾಡಿ, ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆನಾ? ಸೊ ಎಸ್, ಎಸಂಪ್ಷನ್ ಇವಾಗ ತುಂಬ ಟ್ರೆಂಡಲ್ಲಿರೋದೇನೆಂದರೆ ಲಾ ಆಫ್ ಎಸಂಪ್ಷನ್, ಲಾ ಆಫ್ ಅಟ್ರಾಕ್ಷನ್. ನಾವು ನಮ್ಮ ಜೀವನನ ಏನು ಬೇಕಿದ್ರೂ ಕ್ರಿಯೇಟ್ ಮಾಡ್ಬೋದು ಅಥವಾ ಅಟ್ರ್ಯಾಕ್ಟ್ ಮಾಡ್ಬೋದು. ಈ ಒಂದು ವಿಷಯಗಳೇ ತುಂಬ 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 ಯೂಟ್ಯೂಬ್ ತುಂಬ ತುಂಬಿಕೊಂಡಿದೆ. ಎಷ್ಟೊಂದು ವಿಡಿಯೋಸ್ಗಳು ಬರುತ್ತೆ, ಎಷ್ಟೊಂದು ಜನ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ, ಎಷ್ಟೊಂದು ಕಂಟೆಂಟ್ ಇದೆ. ಸೊ ಸ್ಟಿಲ್ ಪರ್ಫೆಕ್ಟಾಗಿ ನೀವು ಅದನ್ನು ಅರ್ಥ ಮಾಡ್ಕೊಂಡಿದ್ದೀರಾ? ಪರ್ಫೆಕ್ಟಾಗಿ ನಾನು ಇದನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದೀನಿ, ನಾನು ಏನು ಬೇಕಿದ್ರೂ ಮಾಡ್ತೀನಿ, ನನಗೆ ಬೇರೆ ಏನೂ ಬೇಕಾಗಿಲ್ಲ, ನಾನು ಇಷ್ಟು ಸಾಕು, ನನಗೆ ನಾಲೆಜ್ ಇದೆ, ನಾನು ಏನು ಬೇಕಿದ್ರೂ ಅಟ್ರ್ಯಾಕ್ಟ್ ಮಾಡ್ತೀನಿ, ನಾನು ಕ್ರಿಯೇಟ್ ಮಾಡ್ತೀನಿ ಅಂತ ನಿಮಗೆ ನಿಮ್ಮ ಮೇಲೆ ನಂಬಿಕೆ ಇದೆಯಾ? ಓಕೆ, ಎಷ್ಟೊಂದು ಮೆಸೇಜಸ್ ಬರ್ತಾ ಇದೆ, ಮೇಡಮ್ ಹೇಳ್ಕೊಡಿ ಅಂತ. ಸೊ ಎಸ್, ಲಾ ಆಫ್ ಎಸಂಪ್ಷನ್. ನಾನು ಮೊದಲು ಲಾ ಆಫ್ ಅಟ್ರ್ಯಾಕ್ಷನನ್ನು ಯೂಸ್ ಮಾಡ್ತಾ ಇದ್ದೆ, ಬಟ್ ಅಲ್ಲಿ ತುಂಬ ರಿಸ್ಟ್ರಿಕ್ಷನ್ಸ್ ಇತ್ತು. ಹಾಗೆ ಮಾಡಬೇಕು, ಹಾಗೆ ಇರಬೇಕು, ಇದೇ ಆಗತ್ತೆ. ಬಟ್ ಮೂಲ ಬೇಸ್ ಏನಿದೆ ಸೇಮೇನೆ. ಓಕೆನಾ? ಮೂಲ ಏನಿದೆ ಅದೇನೆ, ಬಟ್ ಅದನ್ನು ಮಾಡೋ ರೀತಿ ಏನಿದೆ ಅದು ವೆರೈಟಿ ಅಷ್ಟೇನೆ, ಬಿಟ್ಟರೆ ಅಲ್ಲೇನೂ ಇಲ್ಲ, ಬೇಸ್ ಸೇಮೇನೆ. ಓಕೆನಾ? ಇವಾಗ ಲಾ ಆಫ್, ಇವತ್ತು ನಾವು ಅದ್ರ ಬಗ್ಗೆ ಮಾತಾಡೋಣ, ಅದನ್ನು ಇನ್ನೊಂದು ದಿವಸ ಮಾತಾಡೋಣ. ಇದರ ಹೋಲಿಕೆ ಎಲ್ಲ ಮಾಡಿ ನಾನು ಆಲ್ರೆಡಿ ವಿಡಿಯೋ ಹಾಕಿದ್ದೀನಿ, ಬಟ್ ಸ್ಟಿಲ್ ಇನ್ನೊಂದು ದಿವಸ ಮಾತಾಡೋಣ. ಬಟ್ ಲಾ ಆಫ್ ಎಸಂಪ್ಷನ್ ಏನಿದೆ, ನಮ್ಮ ಊಹೆ, ನಮ್ಮ ನಂಬಿಕೆ, ಅದೇನಿದೆ ನಮ್ಮ ಎಸಂಪ್ಷನ್ ಅಂದರೆ ಕನ್ನಡದಲ್ಲಿ ನೇರವಾಗಿ ಅರ್ಥ ಅಂದರೆ ಊಹೆ. ಓಕೆ, ನಾವು ಅದ್ರ ಬಗ್ಗೆ ಅಂದ್ಕೊಂಡಿದ್ದೀವಿ, ನಾವು ಏನು ಅಂದ್ಕೊಂಡಿದ್ದೀವಿ, ನಾವು ಆ ಒಂದು ವಿಷಯದ ಮೇಲೆ ನಾವು ಏನು ಅಂದ್ಕೊಂಡಿದ್ದೀವಿ, ನಮ್ಮ ನಂಬಿಕೆ ಏನಿದೆ, ನಮ್ಮಲ್ಲಿ ಆಲ್ರೆಡಿ ಯಾವ ರೀತಿ ಎಸಂಪ್ಷನ್ ಕ್ರಿಯೇಟ್ ಆಗಿದೆ, ಇದ್ರ ಮೇಲೆ ನಮ್ಮ ಒಂದು ಮ್ಯಾನಿಫೆಸ್ಟೇಷನ್ ನಿಂತಿರುತ್ತೆ. ಓಕೆನಾ? ಸಾರಿ, ನಮ್ಮ ಎಸಂಪ್ಷನ್, ನಮ್ಮ ಒಂದು ನಂಬಿಕೆ. ಇವಾಗ ಫಾರ್ ಎಕ್ಸಾಂಪಲ್ ಲಾ ಆಫ್ ಎಸಂಪ್ಷನ್ಲಿ ನಾವೇನು ಮಾಡ್ತೀವಿ, ಸಿಂಪಲ್ ಆಗಿ ನಮ್ಮ ಎಸಂಪ್ಷನ್ ಮೇಲೆ ವರ್ಕ್ ಮಾಡ್ತೀವಿ. ಇವಾಗ ಫಾರ್ ಎಕ್ಸಾಂಪಲ್ ನನ್ನ ಓಲ್ಡ್ ಎಸಂಪ್ಷನ್ ಈ ರೀತಿ ಇದೆ, ನನ್ನ ಎಸಂಪ್ಷನ್ ಈ ರೀತಿ ಇದೆ, ನಾನು ಈ ರೀತಿ ವರ್ಕ್ ಮಾಡಬೇಕು, ನಾನು ಹೀಗೆ ಆ್ಯಕ್ಷನನ್ನು ತಗೋಬೇಕು, ನಾನು ಈ ರೀತಿ ಅಫರ್ಮೇಷನನ್ನು ಹೇಳಬೇಕು, ಸ್ಕ್ರಿಪ್ಟ್ ಮಾಡಬೇಕು, ವಗೇರೆ ವಗೇರೆ ಎಷ್ಟೊಂದಿರುತ್ತೆ. ಸೊ ಬಟ್ ನಮ್ಮ ಎಸಂಪ್ಷನ್, ನಮ್ಮ ಊಹೆ, ನಾವು ಅದ್ರ ಬಗ್ಗೆ ಏನು ಅಂದುಕೊಂಡಿದ್ದೀವಿ ಅದು ತುಂಬ 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 ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದರೆ ನಮ್ಮ ಒಂದು ಎಸಂಪ್ಷನ್ ಮೇಲೆ ನಮ್ಮ ಫುಲ್ ನಾವು ಏನು ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀವಿ, ನಾವು ಏನು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀವಿ ಅದೆಲ್ಲನೂ ನಿಂತಿರುತ್ತೆ. ಓಕೆನಾ? ಲಾ ಆಫ್ ಎಸಂಪ್ಷನ್ ಇವಾಗ ಯಾವ ರೀತಿ ಗ್ರಾವಿಟಿ ಇದೆ, ಲಾ ಆಫ್ ಗ್ರಾವಿಟಿ. ನಾನು ಇವಾಗ ದೊಡ್ಡ ಬಿಲ್ಡಿಂಗ್ ಮೇಲೆ ನಿಂತ್ಕೊಂಡು ಕೆಳಗೆ ಹಾದ್ರೆ ನಾನು ಹಾಗೆ ಗಾಳಿಯಲ್ಲಿ ತೇಲ್ತೀನಿ ಅಂತ ಆದರೆ ಆಗುತ್ತಾ? ನೋ, ಇಟ್ಸ್ ಅ ಗ್ರಾವಿಟಿ. ಭೂಮಿಯಲ್ಲಿ ಒಂದು ಗ್ರಾವಿಟಿ ಪವರ್ ಇದೆ, ಅದರಿಂದ ನಾವು ನೆಲದ ಕೆಳಗಡೆ ನಾವು ನಮ್ಮನ್ನು ಎಳೆಯುತ್ತೆ ಅದು. ಇವಾಗ ನಾವು ಅದೇ ಚಂದ್ರಲೋಕಕ್ಕೆ ಬೇರೆ ಅದರ್ ಇದಕ್ಕೆಲ್ಲ ಹೋದಾಗ ಅಲ್ಲಿ ಗ್ರಾವಿಟಿ ಪವರ್ ಇಲ್ಲ, ನಾವು ಅಲ್ಲಿ ಹಾರಾಡ್ತೀವಿ, ರೈಟ್? ಸೊ ಅದೇ ರೀತಿ ಇದು ಒಂದು ಲಾ ಆಫ್ ಎಸಂಪ್ಷನ್, ಇದು ಒಂದು ಲಾ. ಅಲ್ಲಿ ಏನಿರುತ್ತೆ ಅದೇನೇ ಸತ್ಯ. ಓಕೆನಾ?
ಇವಾಗ ಲಾ ಆಫ್ ಎಸಂಪ್ಷನ್ ಯಾವ ರೀತಿ ವರ್ಕ್ ಆಗುತ್ತೆ, ಫಾರ್ ಎಕ್ಸಾಂಪಲ್ ಯಾವ್ದಾದ್ರು ಒಂದು ಸಬ್ಜೆಕ್ಟನ್ನು ತಗೊಳ್ಳೋಣ. ಇವಾಗ ನಮ್ಮ ಹೆಲ್ತ್, ಓಕೆನಾ. ಇವಾಗ ನಮ್ಮ ಹೆಲ್ತ್ ಏನಿದೆ, ಇವಾಗ ಫಾರ್ ಎಕ್ಸಾಂಪಲ್ ಐ ಆಮ್ ಮ್ಯಾನಿಫೆಸ್ಟಿಂಗ್ ಮೈ ಹೆಲ್ದಿ ಬಾಡಿ ಮೈಂಡ್. ಫಸ್ಟ್ ನಿಮ್ಗೆ ಕಾಣೋದು ಬಾಡಿ, ಆಮೇಲೆ ಮೈಂಡ್, ಓಕೆನಾ. ಸೊ ನಮ್ಮ ಹೆಲ್ದಿ ಆಗಿರಬೇಕು, ನಾನು ಪರ್ಫೆಕ್ಟ್ಲಿ ಹೆಲ್ದಿ ಆಗಿರಬೇಕು, ನಾನು ಪರ್ಫೆಕ್ಟ್ಲಿ ಹೆಲ್ದಿ ಆಗಿದ್ದೀನಿ, ಓಕೆನಾ. ಬಟ್ ನಮಗಿಲ್ಲಿ ನಮ್ಮ ಆಲ್ರೆಡಿ ಎಷ್ಟೊಂದು ಎಸಂಪ್ಷನ್ಸ್ ಇರುತ್ತೆ. ನನಗೆ ಹಾಗಿಲ್ಲ, ನಾನು ಹುಟ್ಟಿದಾಗಿಂದ ನಾನು ಎಷ್ಟೊಂದು ನನಗೆ ಹಾಗಾಗ್ಬಿಡುತ್ತೆ, ನನಗೆ ಅದನ್ನು ತಿಂದ್ರೆ ಇದಾಗ್ಬಿಡುತ್ತೆ, ನನಗೆ ಇವಾಗ ಯೂಶ್ವಲಿ ನಾನು ಬಟಾಟೆ ಎಕ್ಸಾಂಪಲ್ ಕೊಡ್ತೀನಿ. ಯಾಕೆಂದರೆ ನಾನು ಅದನ್ನು ಕೇಳಿ ದೊಡ್ಡದಾಗಿದ್ದೀನಿ. ಬಟಾಟೆ ತಿನ್ನಬಾರ್ದು, ಗ್ಯಾಸ್ ಆಗುತ್ತೆ, ಬಟಾಟೆ ತಿಂದರೆ ಗ್ಯಾಸ್ ಆಗುತ್ತೆ, ಹಾಗೆ ಹೀಗೆ ಅಂತ. ಸೊ ಅದಕ್ಕೋಸ್ಕರ ನಮ್ಮಲ್ಲಿ ಒಂದು ಎಸಂಪ್ಷನ್ ಆಲ್ರೆಡಿ ಕ್ರಿಯೇಟ್ ಆಗಿದೆ, ಓಕೆ. ನಮ್ಮ ಮೆಮೊರಿ ಚಿಪ್ಪಲ್ಲಿ ಆಲ್ರೆಡಿ ಅದು ಫೀಡ್ ಆಗಿದೆ. ಇವಾಗ ಫಾರ್ ಎಕ್ಸಾಂಪಲ್, ಇವಾಗ ನೀವು ಲ್ಯಾಪ್ಟಾಪಲ್ಲಿ ಎಂಟರ್ ಕೀಗೆ ಯಾವ ರೀತಿ ಫಂಕ್ಷನ್ ಮಾಡಿರ್ತೀರೋ ಅದು ಅದೇ ರೀತಿ ಎಂಟರ್ ಒತ್ತಿದ್ರೆ ಸೇಮ್ ಫಂಕ್ಷನ್ನೇ ಆಗುತ್ತಲ್ವಾ. ಅದ್ರ ಬಿಟ್ಟು ಎಂಟರ್ ಒತ್ತಿದಾಗ ಸ್ಪೇಸ್ ಕೀಯಲ್ಲಿ ಯಾವ ಫಂಕ್ಷನ್ ಇರುತ್ತೋ ಅದಾಗಲ್ಲ ತಾನೆ. ಸೊ ಅದೇ ರೀತಿ ನಮ್ಮಲ್ಲೂ ಕೂಡ ಇವಾಗ ನಾವು ಬಟಾಟೆ ತಿಂದೀವಿ, ಪೊಟ್ಯಾಟೊ ತಿಂದರೆ ಯಾವ ರೀತಿ ಆಗತ್ತೆ ಅಂತ ನಾವು ಆಲ್ರೆಡಿ ಫೀಡ್ ಮಾಡಿರ್ತೀವಿ ನಮ್ಮ ಬ್ರೈನಿಗೆ, ಓಕೆನಾ. ನಮ್ಮ ಬ್ರೈನಲ್ಲಿ ಯಾವ ರೀತಿ ಫೀಡಿಂಗ್ ಇರುತ್ತೋ, ನಮ್ಮ ನಂಬಿಕೆ ಯಾವ ರೀತಿ ಇರುತ್ತೋ, ನಮ್ಮ ಊಹೆ ಯಾವ ರೀತಿ ಇರುತ್ತೋ ಅದೇ ರೀತಿ ನಮ್ಮ ಒಂದು ದೇಹದಲ್ಲಿ ರಿಯಾಕ್ಷನ್ ಆಗತ್ತೆ. ಅದೇ ರೀತಿ ಇವಾಗ ಬಟಾಟೆ ತಿಂದಾಗ ಏನಾಗುತ್ತೆ, ಗ್ಯಾಸ್ಟ್ರಿಕ್ ಆಗಲೇಬೇಕು, ದೇರ್ ಇಸ್ ನೋ ಅದರ್ ವೇ. ನಿಮ್ಮ ಬ್ರೈನಿಗೆ ಬೇರೆ ಆಪ್ಷನ್ ಇಲ್ಲ, ದೇರ್ ಇಸ್ ನೋ ಅದರ್ ಆಪ್ಷನ್ನೇ ಇಲ್ಲ ಅದಕ್ಕೆ. ಬಟಾಟೆ ವಿಜಯ ಬಟಾಟೆ ತಿಂದಿದ್ದಾಳೆ, ಗ್ಯಾಸನ್ನು ಉತ್ಪತ್ತಿ ಮಾಡಬೇಕು ಅಷ್ಟೇನೆ. ಸೊ ಬಿಕಾಸ್ ಅವರ್ ಎಸಂಪ್ಷನ್ ಈಸ್ ದ್ಯಾಟ್ ನಾವು ಇದನ್ನು ತಿಂದಾಗ ನನಗೆ ಹೀಗೆ ಆಗತ್ತೆ. ಅದು ಹೇಗೆ ಕ್ರಿಯೇಟ್ ಆಗಿದೆ, ನೀವು ನಿಮ್ಮ ಪೇರೆಂಟ್ಸಿಂದ, ನೀವು ನಿಮ್ಮ ಸುತ್ತಮುತ್ತಲಿನ ವಾತಾವರಣ ಇರ್ಬೋದು. ಇವಾಗ ಮೊಬೈಲು, ರೀಲ್ಸು, ಅದು ಇದು ಅಂತ ಎಷ್ಟೊಂದು ನೋಡ್ತೀವಿ, ಅದೆಲ್ಲದರಿಂದ ನಮ್ಮ ಒಂದು ಎಸಂಪ್ಷನ್ ಸೃಷ್ಟಿ ಆಗುತ್ತೆ, ಓಕೆನಾ. ಮನಿ ಇರ್ಬೋದು, ನಾವು ಹುಟ್ಟಿದಾಗಿಂದ ಏನು ನೋಡ್ಕೊಂಡು ಬರ್ತೀವೋ ಅದೇ ಸೃಷ್ಟಿಯಾಗಿರುತ್ತೆ. ತುಂಬ ದುಡ್ಡು ಮಾಡೋದು ಒಳ್ಳೆಯದಲ್ಲ, ದುಡ್ಡು ತುಂಬ ಅಂದರೆ ದುಡ್ಡು ಬಂದಿದ್ದು ಗೊತ್ತಾಗಲ್ಲ, ಹೋಗೋದು ಒಂದೇ ಈ ರೀತಿಯೆಲ್ಲ ತುಂಬ ಇರುತ್ತೆ. ದುಡ್ಡು ಮರದಲ್ಲಿ ಬಿಡುತ್ತಾ, ಈ ರೀತಿಯೆಲ್ಲ ನಮ್ಮ ಒಂದು ಎಸಂಪ್ಷನ್ ಇರುತ್ತೆ. ದುಡ್ಡನ್ನು ಕಷ್ಟಪಟ್ಟರೆ ಮಾತ್ರ ಸಿಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಕಷ್ಟಪಟ್ಟರೆ ಮಾತ್ರ ಸಿಗುತ್ತೆ ಅಂತಾದರೆ, ಇವಾಗ ಗದ್ದೆ ಹೊಲದಲ್ಲೆಲ್ಲ ಕೆಲಸ ಮಾಡಿ ಕಷ್ಟಪಡೋರು ಎಷ್ಟು ಜನ ಇದ್ದಾರೆ, ಬೆವರು ಸುರಿಸಿ ಎಷ್ಟೊಂದು ಗಂಟೆ, ಬಟ್ ಅವರು ಎಷ್ಟು ಖುಷಿಯಾಗಿರ್ತಾರೆ, ಬಟ್ ದುಡ್ಡು ಅವರಿಗೆ ಹೇರಳವಾಗಿರುತ್ತಾ. ಇವಾಗ ಆಫೀಸಲ್ಲಿ ಕೂತು ಆರಾಮಾಗಿ AC ಯಲ್ಲಿ ಕೂತ್ಕೊಂಡು, ಅಂದರೆ ಫಿಸಿಕಲ್ ಆ್ಯಕ್ಟಿವಿಟಿ ಇರಲ್ಲ, ಮೆಂಟಲಿ ಇರುತ್ತೆ, ದಟ್ ಈಸ್ ಸೆಕೆಂಡರಿ. ಬಟ್ ಸ್ಟಿಲ್ ಅವರು ದುಡಿಯುವಷ್ಟು ಹೊಲದಲ್ಲಿ ರೈತರು ದುಡಿಯಲ್ಲ, ರೈಟ್. ಸೊ ಆ ಒಂದು ಕಷ್ಟಪಟ್ಟು ದುಡಿದ್ರೆ ದುಡ್ಡು ಸಿಗುತ್ತೆ, ಅದು ನಿಮ್ಮ ಊಹೆ, ಅದು ನಿಮ್ಮ ಎಸಂಪ್ಷನ್. ಅದನ್ನು ಚೇಂಜ್ ಮಾಡಿದ್ರೆ ಖಂಡಿತವಾಗಿಯೂ ನೀವು ಕೂತು ಆರಾಮಾಗಿ ನಿಮ್ಮ ಮೆಂಟಲನ್ನು, ನಿಮ್ಮ ಮನಸ್ಸಿನಲ್ಲೇ ನೀವು ಕ್ರಿಯೇಟ್ ಮಾಡ್ಬೋದು, ಓಕೆನಾ. ಸೊ ಈ ರೀತಿ ನಿಮ್ಮ ಒಂದು ಎಸಂಪ್ಷನ್ ಏನಿದೆ ನೀವು ಅದನ್ನು ಪಟ್ಟಿ ಮಾಡಬೇಕು. ಪ್ರತಿಯೊಬ್ಬರದ್ದು ಡಿಫ್ರೆಂಟ್ ಇರುತ್ತೆ. ಕರಿಯರ್ ತಗೊಳ್ಬೋದು, ಅಥವಾ ಹೆಲ್ತ್ ಇರ್ಬೋದು, ವೆಲ್ತ್ ಇರ್ಬೋದು, ರಿಲೇಷನ್ಶಿಪ್ ಇರ್ಬೋದು, ಪ್ರತಿಯೊಂದರಲ್ಲೂ ನಿಮ್ಮದೇ ಆದ ಒಂದೊಂದು ಎಸಂಪ್ಷನ್ ಇರುತ್ತೆ. ನಿಮ್ಮ ಲೈಫು ಅದೇ ರೀತಿ ಕ್ರಿಯೇಟ್ ಆಗಿರುತ್ತೆ, ನೀವು ಅದೇ ರೀತಿ ಅದೇ ಪರ್ಸನ್ ಆಗಿರ್ತೀರ, ಓಕೆ. ಯು ಆರ್ ದ್ಯಾಟ್ ರಿಯಾಲಿಟಿ ಬಿಕಾಸ್ ಯು ಹ್ಯಾವ್ ದ್ಯಾಟ್ ಎಸಂಪ್ಷನ್, ಓಕೆನಾ. ಯು ಹ್ಯಾವ್ ದ್ಯಾಟ್ ಎಸಂಪ್ಷನ್, ಅದೇನೆ ಹಾಗೆ ಆಗುತ್ತೆ. ಸೊ ಎಸ್, ಅದಾದ ನಂತರ ಇವಾಗ ಎಸಂಪ್ಷನ್ ಅಂತ ಏನು ಗೊತ್ತಾಯ್ತಲ್ವಾ, ನಿಮ್ಮಲ್ಲಿ ಒಂದು ವಿಷಯದ ಬಗ್ಗೆ ಏನು ಊಹೆ ಇದೆ, ನೀವು ಅದನ್ನು ಏನು ಅಂತ ಅಂದ್ಕೊಂಡಿದ್ದೀರೋ ಅದನ್ನು ಯಾವ ರೀತಿ ನೀವು ಹೇಳ್ತೀರಾ, ಇದು ಹೀಗಿದೆ. ಇವಾಗ ಯಾರ್ದಾರು ಒಬ್ಬರನ್ನ ತಗೊಂಡ್ರೆ ಅವ್ರು ಹಾಗೆ, ಓಕೆನಾ. ಅವ್ರ ಬಗ್ಗೆ ನಮ್ಮಲ್ಲಿ ಆಲ್ರೆಡಿ ಒಂದು ಮೈಂಡಲ್ಲೇ ಪಿಕ್ಚರೈಸೇಷನ್ ಆಗಿಬಿಡುತ್ತೆ, ಅವ್ರು ಅದೇ ರೀತಿ ರಿಯಾಕ್ಟ್ ಮಾಡಲೇಬೇಕು. ಬಿಕಾಸ್ ಅವರ್ ಎಸಂಪ್ಷನ್, ನಮ್ಮ ಎಸಂಪ್ಷನ್ ಅವ್ರ ಬಗ್ಗೆ ಅದೇ ರೀತಿ ಇರುತ್ತೆ, ಓಕೆನಾ.
ಸೊ ಸೇಮ್ ಹೆಲ್ತ್ ಇರ್ಬೋದು, ಪ್ರತಿಯೊಂದು ಹಾಗೇನೆ. ಸೊ ಇವಾಗ ಎಸಂಪ್ಷನನ್ನು ಇವಾಗ ಮ್ಯಾಮ್ ನಮ್ಮದು ಆಲ್ರೆಡಿ ಎಷ್ಟೊಂದು ಎಸಂಪ್ಷನ್ ಇದೆ, ಅದನ್ನು ಚೇಂಜ್ ಮಾಡೋಕ್ಕಾಗಲ್ವಾ? ಆಗುತ್ತೆ, ಖಂಡಿತವಾಗಿಯೂ ಆಗುತ್ತೆ. ಯಾಕಂದರೆ ನಮ್ಮ ಬ್ರೈನಲ್ಲಿ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಏನು ತಗೊಳುತ್ತೆ, ರಿಪಿಟೇಷನನ್ನು ತಗೊಳುತ್ತೆ. ಎಸಂಪ್ಷನನ್ನು ಚೇಂಜ್ ಮಾಡೋದೇನು ವರ್ಷ ಎಲ್ಲ ಬೇಕಾಗಲ್ಲ. ನೀವು ಏನು ಮಾಡಬೇಕು, ರಿಪೀಟ್ ಮಾಡಬೇಕು, ಸಿಂಪಲ್. ಇವಾಗ ಐ ಆಮ್ ಪರ್ಫೆಕ್ಟ್ಲಿ ಫಿಟ್, ನಾನು ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ಏನಾಗಿತ್ತು, ನನಗೆ ಈ ಕುರ್ಕುರೆ ಅದೇನೋ ಚಿಕ್ಕವರಿರುವಾಗಿಂದ ಕುರ್ಕುರೆಯಲ್ಲಿ ಪ್ಲಾಸ್ಟಿಕ್ ಇರುತ್ತೆ, ಅದನ್ನು ತಿಂದರೆ ಏನೋ ಆಗಿಬಿಡುತ್ತೆ, ಅದ್ರ ತಿಂದರೂ ಹೊಟ್ಟೆ ಕೆಟ್ಟು ಹೋಗುತ್ತೆ, ಅದು ಇದು ಅಂತ ನನ್ನಲ್ಲಿ ಆಲ್ರೆಡಿ ಎಸಂಪ್ಷನ್ ಇತ್ತು. ಓಕೆನಾ? ನನಗೆ ಅದನ್ನು ತಿಂದರೆ, ನಾನು ಆ ರೀತಿ ಎಲ್ಲ ತಿಂತಾನೇ ಇರಲಿಲ್ಲ. ನನಗೆ ಅದನ್ನು ತಿಂದರೆ ಏನೋ ಒಂದು ಡೈಜೆಸ್ಟಿವ್ ಪ್ರಾಬ್ಲಮ್ ಆಗೋದು ಅದೆಲ್ಲ ಆಗ್ತಾಯಿತ್ತು. ಓಕೆ, ನಾನೇನು ಮಾಡಿದೆ, ಸಿಂಪಲ್ಲಾಗಿ ಕುರ್ಕುರಿ ಇಸ್ ದ ಬೆಸ್ಟ್, ಅದರಷ್ಟು ಒಳ್ಳೆ ಆಹಾರ ಯಾವುದೂ ಇಲ್ಲ. ನಾನೆಲ್ಲಿ ಅಡ್ವರ್ಟೈಸ್ಮೆಂಟ್ ಮಾಡ್ತಾ ಇಲ್ಲ, ಆ ರೀತಿ ತಿಳ್ಕೊಬೇಡಿ ಅಂತ. ಏನು ಮಾಡಿದೆ, ನಾನು ಅದನ್ನು ಹೊಗಳಕ್ಕೆ ಸ್ಟಾರ್ಟ್ ಮಾಡಿದೆ. ನನಗೆ ಏನೂ ಆಗಲ್ಲ, ನನ್ನ ಡೈಜೆಸ್ಟಿವ್ ಸಿಸ್ಟಮ್ ತುಂಬ ಚೆನ್ನಾಗಿದೆ, ನಾನು ಏನೇ ಕಲ್ಲು ತಿಂದರೂ ಕರಗಿಸೋ ಶಕ್ತಿ ಇದೆ ನನ್ನ ಡೈಜೆಸ್ಟಿವ್ ಸಿಸ್ಟಮ್ಗೆ ಅಂತ ನಾನೇನು ಮಾಡಿದೆ, ರಿಪೀಟ್ ಮಾಡಿದೆ. ಅದನ್ನು ವಾಪಸ್ ಹೇಳಿ 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 ಅದಾದ ನಂತರ ಮರ್ತು ಬಿಟ್ಟಿದ್ದೀನಿ. ಓಕೆ, ಒಂದು ದಿವಸ ನಾನು ನನ್ನ ಮಗಳನ್ನ ಡ್ಯಾನ್ಸ್ ಕ್ಲಾಸಿಗೆ ಕರ್ಕೊಂಡು ಹೋಗ್ತೀನಿ. ಅಲ್ಲೇನು ಅಂದರೆ 1 ತಾಸು ಕಾಯಬೇಕು, ಅಲ್ಲಿ ವಾಕ್ ಮಾಡೋಕ್ಕೆ ನನಗೆ ಟೈಮ್ ಇರುತ್ತೆ. ಬಟ್ ಸ್ಟಿಲ್ ಏನಾದರೂ ತಿನ್ನಬೇಕು. ನನಗೆ ಕುರ್ಕುರೆ ನೆನಪಾಯಿತು, ನನಗೆ ಗ್ರೀನ್ ಕುರ್ಕುರೆ ಅಂದರೆ ತುಂಬ ಇಷ್ಟ. ಓಕೆ, ಅದನ್ನು ತಂದ್ಕೊಂಡು ತಿಂದಿದ್ದೀನಿ. ಆವಾಗೂ ಹೇಳಿದ್ದೀನಿ ಕುರ್ಕುರೆ ಒಳ್ಳೆಯದು, ತುಂಬ ಒಳ್ಳೆಯದು ಅಂತ. ಸೊ ಅದಾದ ನಂತರ ನನಗೆ ಏನೂ ತೊಂದರೆ ಆಗಿಲ್ಲ. ಅದರ್ವೈಸ್ ನನಗೇನೋ ಆಗೋದು ಅದೆಲ್ಲ ಆಗ್ತಾಯಿತ್ತು, ಬಟ್ ಏನೂ ಆಗಿಲ್ಲ. ಸೊ ನನ್ನ ಎಸಂಪ್ಷನ್ ಚೇಂಜ್ ಆಗಿದೆ. ಓಕೆನಾ? ನಾನು ಯೂಶ್ವಲಿ ಫುಡ್ ಬಗ್ಗೆ ನಾನು ಅದೇ ರೀತಿ ಹೇಳ್ತೀನಿ. ಪ್ರತಿಯೊಂದು ನಿಮ್ಮ ಎಸಂಪ್ಷನ್. ಮಕ್ಕಳಿಗೆ ಚಾಕ್ಲೇಟ್ ಕೊಡಬಾರ್ದು, ಅದನ್ನು ತಿಂದರೆ ಹಿಂಗಾಗತ್ತೆ, ಇದನ್ನು ತಿಂದರೆ ಹಾಗಾಗತ್ತೆ. ಈವನ್ ನಮ್ಮ ಹಸ್ಬೆಂಡು, ನನ್ನ ಹಸ್ಬೆಂಡು ಅದೇ ರೀತಿ ತುಂಬ ಹೇಳ್ತಾರೆ, ಹಾಗಾಗತ್ತೆ, ಹಿಂಗಾಗತ್ತೆ, ಅದಾಗತ್ತೆ, ಇದಾಗತ್ತೆ ಅಂತ. ಬಟ್ ನಾನು ನನ್ನ ಮನಸ್ಸಲ್ಲಿ ಅದನ್ನು ಏನೂ ಆಗಲ್ಲ. ಬಿಕಾಸ್ ಐ ನೋ ನಮ್ಮ ಒಂದು ಎಸಂಪ್ಷನ್ ಏನಿದೆ, ನಮ್ಮ ಎಸಂಪ್ಷನ್ ಅದ್ರ ಪ್ರಕಾರ ನಮ್ಮ ಪ್ರತಿಯೊಂದು, ನಮ್ಮ ದೇಹ ಇರ್ಬೋದು, ನಮ್ಮ ಹೊರಗಡೆ ಎಲ್ಲ ಕಡೆನೂ ಅದೇ ರೀತಿಯಾಗಿರುತ್ತೆ ಅಂತ. ಸೊ ನೀವು ಅದನ್ನು ಚೇಂಜ್ ಮಾಡಿಕೊಂಡು, ಅದು ಹೇಗೆ ಚೇಂಜ್ ಮಾಡೋದು, ರಿಪೀಟ್ ಮಾಡಬೇಕು. ರಿಪೀಟ್. ನಿಮಗೇನಾಗಬೇಕು, ಯು ಆರ್ ಅ ಹೆಲ್ದಿ ಪರ್ಸನ್, ನಿಮ್ಮ ಹತ್ರ ಅಷ್ಟು ದುಡ್ಡಿದೆ, ನಿಮ್ಮ ರಿಲೇಷನ್ಶಿಪ್ ಅಷ್ಟೊಂದು ಚೆನ್ನಾಗಿದೆ, ನಿಮ್ಮ ಡೈಜೆಸ್ಟಿವ್ ಸಿಸ್ಟಮ್, ನಿಮಗೆ ಏನು ತೊಂದರೆ ಇದೆಯೋ ಅದ್ರ ಅಪೋಸಿಟ್ ಹೇಳಿ, ಅಷ್ಟೇ. ಸೊ ಸಿಂಪಲ್. ನೀವು ಅದರ ಅಪೋಸಿಟನ್ನು ಅಫರ್ಮ್ ಮಾಡಬೇಕು, ವಾಪಸ್. ಓಕೆ, ಅದನ್ನು ನಾನು ಆಲ್ರೆಡಿ ಯಾವ ರೀತಿ ಅಫರ್ಮೇಷನ್ ಹೇಳಬೇಕು, ಅದು ಯಾವ ರೀತಿ ಇರುತ್ತೆ, ಅದು ಇದು ಎಲ್ಲ ನಾನು ತುಂಬ ವೀಡಿಯೋಸ್ ಮಾಡಿದ್ದೀನಿ, ಆಲ್ರೆಡಿ ಹೋಗಿ ನೋಡಿ. ಓಕೆನಾ? ಸೊ ಈ ರೀತಿ ಎಸಂಪ್ಷನನ್ನು ಫಸ್ಟ್ ಚೇಂಜ್ ಮಾಡ್ಕೋಬೇಕು. ಇವಾಗ ಮೇಡಮ್ ಹೇಳಿದ್ರು ನಾನು ಬಟಾಟೆ ಹೋಗಿ ಸರಿ ತಿಂತೀನಿ ಅಂದರೆ ನೋ, ನಾಟ್ ಎಟ್ ಆಲ್, ಡೋಂಟ್ ಡೂ ದ್ಯಾಟ್. ಅದನ್ನು ಆ ರೀತಿ ಮಾಡಬೇಡಿ. ನಿಮ್ಮ ಎಸಂಪ್ಷನನ್ನು ಚೇಂಜ್ ಮಾಡ್ಕೊಳ್ಳಿ ಫಸ್ಟು. ನಿಮ್ಮಲ್ಲಿ ಯಾವ ರೀತಿ ಎಸಂಪ್ಷನ್ ಇದೆ, ಇವಾಗ ಅದನ್ನು ತೆಗಿಬೇಕು ಅಂದರೆ ಏನೂ ಆಗಲ್ಲ. ದಟ್ಸ್ ಸಿಂಪಲ್. ಒಂದು ವೆಜಿಟೇಬಲ್ ಅಷ್ಟೇ, ಅದನ್ನು ತಿಂದರೆ ಏನೂ ಆಗಲ್ಲ. ನಮ್ಮ ಮೈಂಡಲ್ಲಿ ಎಷ್ಟೊಂದು ಪವರ್ ಇದೆ ಅಂದರೆ ನಿಮಗೆ ಅದರದ್ದು ಇಮ್ಯಾಜಿನೂ ಕೂಡ ಮಾಡೋಕ್ಕಾಗಲ್ಲ, ಅಷ್ಟೊಂದು ಪವರ್ಫುಲ್ ನಮ್ಮ ಮೈಂಡು. ಓಕೆ, ಯು ಆರ್ ಅ ಗಾಡ್. ಓಕೆ, ಆ ರೀತಿ ದೇವರಿಗೆ ಏನಾದರೂ ಒಂದು ಇದೆಯಾ, ರಿಸ್ಟ್ರಿಕ್ಷನ್ಸ್ ಇದೆಯಾ? ಇಲ್ಲ. ಏನು ಬೇಕಿದ್ರೂ ಕ್ರಿಯೇಟ್ ಆಗುತ್ತೆ, ಏನು ಬೇಕಿದ್ರೂ ಇದಾಗುತ್ತಲ್ವ. ಸೊ ಅದೇ ರೀತಿ ನಾವು ಕೂಡ ನಮ್ಮಲ್ಲಿರೋ ಎಸಂಪ್ಷನನ್ನು ಈಸಿ ಆ್ಯಂಡ್ ಎಫರ್ಟ್ಲೆಸ್ಲಿ ಚೇಂಜ್ ಮಾಡ್ಬೋದು. ರಿಪೀಟ್ ಮಾಡಿ, ಸಿಂಪ್ಲಿ ರಿಪೀಟ್ ಮಾಡಿ. ನೀವು ಏನು ಬೇಕಿದ್ರೂ ಮ್ಯಾನಿಫೆಸ್ಟ್ ಮಾಡ್ಬೋದು, ಏನು ಬೇಕಿದ್ರೂ ಮ್ಯಾನಿಫೆಸ್ಟ್ ಮಾಡೋದು ನೆನ್ಪಿಟ್ಕೊಳ್ಳಿ. ಏನು ಬೇಕಿದ್ರೂ ಮ್ಯಾನಿಫೆಸ್ಟ್ ಮಾಡ್ಬೋದು. ಒಂದೊಂದು ಸರಿ ಎಷ್ಟೊಂದು ಮಜಾ ಅನಿಸುತ್ತೆ, ಚಿಕ್ಕ ಪುಟ್ಟ ಅದು ಯಾವ ರೀತಿ ಮ್ಯಾನಿಫೆಸ್ಟ್ ಆಗಿಬಿಡುತ್ತೆ. ಓ ಮೈ ಗುಡ್ನೆಸ್, ಅದು ಎಷ್ಟೊಂದು ಆ ಮೂಮೆಂಟ್ ಮರ್ತೋಗುತ್ತೆ ಆಮೇಲೆ. ಬಟ್ ಎಸ್, ತುಂಬ 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 ಪವರ್ಫುಲ್. ಹೇಳಿ, ನನ್ನ ಲೈಫ್ ತುಂಬ ಚೆನ್ನಾಗಿದೆ, ನಾನು ತುಂಬ ಚೆನ್ನಾಗಿದ್ದೀನಿ, ನಾನು ತುಂಬ ಖುಷಿಯಾಗಿದ್ದೀನಿ ಹೇಳಿ.
ಓಕೆ, ನಾಳೆ ಒಂದು ಸಕ್ಸಸ್ ಸ್ಟೋರಿ ಹಾಕ್ತೀನಿ, ತುಂಬ ಅಮೇಝಿಂಗ್ ಆಗಿರೋದು, ನನ್ನ ಸ್ಟೂಡೆಂಟ್ ಸಕ್ಸಸ್ ಸ್ಟೋರಿ ಆ್ಯಕ್ಚುಲಿ. ನಾಳೆ ಆದರೆ ನಾಳೆ, ಅದರ್ವೈಸ್ ನಾಳೆ ನಾಡ್ದು ಹಾಕ್ತೀನಿ. ಓಕೆನಾ? ಸೊ ಇನ್ನೂ ನಿಮಗೆ ಲಾ ಆಫ್ ಎಸಂಪ್ಷನ್ ಬಗ್ಗೆ ಏನಾದರೂ ನಿಮ್ಮ ಒಂದು ಏನಾದರೂ ಡೌಟ್ಸ್ ಇದೆ ಅಂದರೆ, ಮೇಡಮ್ ಅಫರ್ಮೇಷನ್ ಹಂಗೆ ಹೇಳ್ಬೋದಾ, ದೊಡ್ಡದಾಗಿ ಹೇಳ್ಬೋದಾ, ಚಿಕ್ಕದಾಗಿ ಹೇಳ್ಬೋದಾ, ಓ ಮೈ ಗುಡ್ನೆಸ್, ಯಾವ ರೀತಿ ಬೇಕಿದ್ರೂ ಹೇಳಿ, ಬಟ್ ಹೇಳಿ. ಓಕೆ, ಯಾವುದೇ ರೀತಿ ಬೇಕಾದ್ರೆ ಹೇಳಿ, ಮಲ್ಕೊಂಡು ಹೇಳಿ, ನಿಂತ್ಕೊಂಡು ಹೇಳಿ, ಕೂತ್ಕೊಂಡು ಹೇಳಿ, ಓಡಾಡ್ತಾ ಹೇಳಿ, ದೊಡ್ಡದಾಗಿ ಹೇಳಿ, ಕಿರ್ಚ್ತಾ ಹೇಳಿ, ಸೈಲೆಂಟಾಗಿ ಹೇಳಿ, ಹೇಗೆ ಬೇಕಿದ್ರೂ ಹೇಳ್ರಪ್ಪ, ಬಟ್ ಹೇಳಿ. ಓಕೆ, ಅದನ್ನು ರಿಪೀಟ್ ಮಾಡಿ, ಅಷ್ಟೇ ಇಂಪಾರ್ಟೆಂಟು. ಅದನ್ನು ಯಾವ ರೀತಿ ಬೇಕಿದ್ರೂ ರಿಪೀಟ್ ಮಾಡಿ, ದಟ್ ಈಸ್ ನಾಟ್ ಎಟ್ ಆಲ್ ಇಂಪಾರ್ಟೆಂಟ್. ಇವಾಗ ಮನಸ್ಸಲ್ಲಿ ಹೇಳಿದ್ರು ನೀವೇ ಹೇಳ್ದಾಗೆ, ಜೋರಾಗಿ ಹೇಳಿದ್ರು ನೀವೇ ಹೇಳ್ದಾಗೆ. ನನಗೆ ಇಲ್ಲಿ ಈ ಸಂದರ್ಭದಲ್ಲಿ ಒಂದು ಮಾತು ನೆನಪಾಗುತ್ತೆ. ನನ್ನ ಫ್ರೆಂಡ್ ದೊಡ್ಡಮ್ಮ, ಓಕೆನಾ, ನನ್ನ ಫ್ರೆಂಡ್ ದೊಡ್ಡಮ್ಮ ಅವ್ರೇನು ಮಾಡ್ತಾಯಿದ್ರು, ಯಾವುದೋ ಪೂಜಾರಿ ಯಾರೋ ಹೇಳಿದ್ರು ಅಂತ, ಮೌನ ವ್ರತ. ಅವರು ತುಂಬ ಮಾತಾಡ್ತಾರೆ, ತುಂಬ ಅಂದರೆ ತುಂಬ, ಬೇರೆಯವ್ರ ವಿಷಯ, ಅವ್ರ ವಿಷಯ, ಇವ್ರ ವಿಷಯ ತುಂಬ ಮಾತಾಡ್ತಾರೆ. ನಂಗೆ ಅವ್ರಿಷ್ಟನೇ ಆಗಲ್ಲ. ನನಗೆ ಯೂಶ್ವಲಿ ಮಾತಾಡೋರು ಓಕೆ, ಬಟ್ ಅವ್ರ ವಿಷಯ ಇವ್ರ ವಿಷಯ ಮಾತಾಡೋರು ಕಂಡ್ರೆ ಆಗ ನಾವು ಅವ್ರ ಹತ್ರನೂ ಹೋಗಲ್ಲ. ಓಕೆನಾ? ಏನು ಮಾಡ್ತಾರೆ, ಅವರು ಮೌನ ವ್ರತ ಮಾಡ್ತಾ ಇದ್ದಾರೆ ಅಂತ ನನಗೆ ಹೇಳಿದ್ರು. ಆವಾಗ ನಾನು ಅಂದ್ಕೊಂಡೆ, ಬಾಯಲ್ಲಿ ನಾವು ಮೌನ ವ್ರತ, ಫಿಸಿಕಲ್ ಆಗಿ ಮಾತಾಡದೇ ಇದ್ದರೆ ಅದು ಮೌನ ವ್ರತ ಅಲ್ಲ. ನಾವು ಮನಸ್ಸಲ್ಲಿ ಎಷ್ಟೊತ್ತು ಸೈಲೆಂಟ್ ಆಗಿರ್ತೀವಿ, ನಾವು ಮನಸ್ಸಲ್ಲಿ ಎಷ್ಟು ಹೊತ್ತು ನಮ್ಮ ಬಗ್ಗೆ ನಾವು ಯೋಚನೆ ಮಾಡ್ತೀವಿ, ನಾವು ಎಷ್ಟು ಹೊತ್ತು ಇವಾಗ ನಾವು ಮನಸ್ಸಲ್ಲಿ ಎಷ್ಟೊಂದು ಕಂಪ್ಲೇಂಟ್ಸು ನಮ್ಮ ಮೈಂಡಲ್ಲೇ ಮಾಡ್ತಾ ಇರ್ತೀವಿ, ನಿಮಗೆ ಗೊತ್ತಾಗಲ್ಲ. ನೀವು ಅಬ್ಸರ್ವ್ ಮಾಡಿ, ನಿಮ್ಮನ್ನು ನೀವು ಒಂದ್ಸರಿ ಅಬ್ಸರ್ವ್ ಮಾಡ್ಕೊಳ್ಳಿ, ನಿಮಗೆ ಗೊತ್ತಾಗುತ್ತೆ ಆವಾಗ ಎಷ್ಟೊಂದು ಇದು ತುಂಬಿಕೊಂಡಿದೆ ನಮ್ಮ ಮೈಂಡಲ್ಲಿ ಅಂತ. ಓಕೆನಾ? ಅದನ್ನು ನಾವು ಸೈಲೆಂಟ್ ಮಾಡಿದ್ವಿ ಅಂದರೆ ಅದು ನಮ್ಮ ಮೌನ ವ್ರತ. ಓಕೆನಾ? ಅದು ಮೇಯ್ನು, ಅದೇ ಮೇಯ್ನು, ಅದು ತುಂಬ ಇಂಪಾರ್ಟೆಂಟು. ಸೊ ನಾನು ಅದೇ ಅಂದ್ಕೊಂಡೆ, ಓ ಮೈ ಗುಡ್ನೆಸ್ ಅಂತ. ಸೊ ನಾನು ನನ್ನ ಮೈಂಡಿಗೆ ನಾನು ತುಂಬ ಇಂಪಾರ್ಟೆಂಟ್ ಕೊಡ್ತೀನಿ, ಬಿಕಾಸ್ ದ್ಯಾಟ್ ಈಸ್ ಇಂಪಾರ್ಟೆಂಟ್. ನೀವು ನಿಮ್ಮ ಬಗ್ಗೆ ಏನು ಅಂದ್ಕೊಂಡಿದ್ದೀರಾ, ನೀವು ಎಷ್ಟೊಂದು ಕಂಪ್ಲೇಂಟ್ ಮಾಡ್ತೀರಾ, ನಿಮ್ಮ ಮೈಂಡಲ್ಲಿ ಎಲ್ಲೆಲ್ಲ ಹೋಗಿ ಬರ್ತೀರಾ, ಎಷ್ಟು ಕಂಪ್ಲೇಂಟ್ ಮಾಡ್ತೀರಾ, ಎಷ್ಟು ನೆಗೆಟಿವ್ ಥಾಟ್ಸ್ ಇದೆ, ಎಷ್ಟು ಏನಿದೆ ಅಂತ. ಸೊ ಎಸ್, ಒಳ್ಳೆಯದಾಗಲಿ, ಚೆನ್ನಾಗಿರಿ, ಖುಷಿಯಾಗಿರಿ. ನಿಮ್ಮ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಒಳ್ಳೆಯದಾಗಲಿ, ಖುಷಿಯಾಗಿರಿ. ಬಾಯ್ ಬಾಯ್, ಒಳ್ಳೆಯದಾಗಲಿ, ಬಾಯ್ ಬಾಯ್, ಬಾಯ್ ಬಾಯ್.